ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ದಿನ ನಾವು ತುಕ್ಕು ಹಿಡಿಸಬೇಡ್ರಿ ಎಂಬ ವಿಷಯವಾಗಿ ಮಾತಾಡ್ಲಿಕ್ಕಿದ್ದೇವೆ. ತುಕ್ಕ ಹಿಡಿಸಬೇಡ್ರಿ ಅಂದ್ರೆ ರೆಸ್ಟ್ ಆಗ್ಲಿಕ್ಕೆ ಬಿಡಬೇಡಿ, ಹಾಳಾಗ್ತದೆ ಎಂಬುದ್ರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಅಂದ್ರೆ ಮನುಷ್ಯನಿಗೆ ದೇವರು ಏನ್ ಮಾಡಿದಾನೆ, ಈ ಭೂಮಿ ಕಳಿಸುವಾಗಲೇ ಆತನ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬೊಬ್ಬನಿಗೂ ಸಹ ಒಂದಲ್ಲ ಒಂದೊಂದು ತಲಾಂತುಗಳನ್ನ ಕೊಟ್ಟು, ಅಂದ್ರೆ ಟ್ಯಾಲೆಂಟ್ ಅನ್ನ ಕೊಟ್ಟು ದೇವರು ಕಳಿಸಿದ್ದಾನೆ. ದೇವರು ಯಾರನ್ನೂ ಸಹ ಖಾಲಿ ಕೈಯಿಂದ ಈ ಭೂಮಿಗೆ ಕಳಿಸ್ಲಿಲ್ಲ. ಈ ಭೂಮಿಗೆ ಕಳಿಸುವಾಗಲೇ ದೇವರು ಪ್ರತಿಯೊಬ್ಬರ ಕುರಿತಾಗಿ ಯೋಜನೆ ರೂಪಿಸಿ ಆ ಯೋಜನೆಯನ್ನ ನೆರವೇರಿಸಲಿಕ್ಕೆ ಪ್ರತಿಯೊಬ್ಬೊಬ್ಬರಿಗೆ ಒಂದಲ್ಲ ಒಂದು ವಿಧವಾದ ಟ್ಯಾಲೆಂಟ್ ಅನ್ನ ಕೊಟ್ಟು, ತಲಾಂತುಗಳನ್ನ ಕೊಟ್ಟು ಏನ್ ಮಾಡಿದ್ದಾನೆ, ಈ ಭೂಮಿಗೆ ಕಳಿಸಿದ್ದಾನೆ. ನೀವು ಸುತ್ತಮುತ್ತ ಇರತಕ್ಕಂಥ ಜನರನ್ನು ನೋಡ್ರಿ, ಪ್ರತಿಯೊಬ್ಬರಲ್ಲಿಯೂ ಸಹ ಏನೆಲ್ಲ ಟ್ಯಾಲೆಂಟ್ಗಳಿದೆ. ಒಂದಲ್ಲ ಒಂದು ಟ್ಯಾಲೆಂಟ್ ಅನ್ನು ಪ್ರತಿಯೊಬ್ಬರು ಸಹ ಹೊಂದಿದ್ದಾರೆ. ಕೆಲವರು ಹಾಡ್ತಕ್ಕಂಥ ಟ್ಯಾಲೆಂಟ್ ಇರ್ಬೋದು, ಕೆಲವರಿಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನುಡಿಸ್ತಕ್ಕಂಥ ಟ್ಯಾಲೆಂಟ್ ಇರ್ಬೋದು, ಇನ್ನು ಕೆಲವರಿಗೆ ಬೋಧನೆ ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನು ಕೆಲವರಿಗೆ ಪುಸ್ತಕಗಳನ್ನ ಬರೀತಕ್ಕಂಥದ್ದು ಇರ್ಬೋದು, ಇನ್ನು ಕೆಲವರಿಗೆ ವ್ಯಾಪಾರ ಮಾಡ್ತಕ್ಕಂಥದ್ದು, ಇನ್ನು ಕೆಲವರಿಗೆ ಮಾತನಾಡ್ತಕ್ಕಂಥ ಕಲೆ, ಇನ್ನು ಕೆಲವರಿಗೆ ಸಂತೈಸ್ತಕ್ಕಂಥ ಕಲೆ, ಇನ್ನು ಕೆಲವರಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಆಪ್ತ ಸಮಾಲೋಚನೆ ಮಾಡೋದ್ರ ಮೂಲಕ ಅನೇಕರನ್ನ ಸಂತೈಸುವಂಥದ್ದು, ಅನೇಕರಿಗೆ ಸಮಸ್ಯೆಗಳಿಗೆ ಪರಿಹಾರ ನೀಡತಕ್ಕಂಥದ್ದು. ಹೀಗೆ ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ವಿಧವಾಗಿರ್ತಕ್ಕಂಥ ಟ್ಯಾಲೆಂಟ್ ಅನ್ನ ಹೊಂದಿದ್ದಾರೆ. ಅಂದ್ರೆ ಇದರಿಂದ ಏನ್ ತಿಳ್ಕೊಂತೇವೆ ಅಂದ್ರೆ ದೇವರು ಯಾರನ್ನೂ ಸಹ ಖಾಲಿಯಾಗಿ ಕಳಿಸ್ಲಿಲ್ಲ. ಪ್ರತಿಯೊಬ್ಬರಲ್ಲಿ ಏನೋ ಒಂದು ಇಟ್ಟಿದ್ದಾನೆ ವಿಶೇಷತೆಯನ್ನ. ಎಲ್ಲರೂ ನಾವು ವಿಶೇಷವುಳ್ಳಂತವರಾಗಿದ್ದೇವೆ. ಪ್ರತಿಯೊಬ್ಬರಿಗೂ ಸಹ ವಿಶೇಷವಾಗಿರ್ತಕ್ಕಂಥ ತಲಾಂತುಗಳನ್ನು ನಾವು ಹೊಂದಿದವರಾಗಿದ್ದೇವೆ. ಕಾರಣ ದೇವರು ನಮ್ಮ ನಿರ್ಮಾಣಿಕನು ನಮ್ಮನ್ನು ಖಾಲಿಯಾಗಿ ಇಡ್ಲಿಲ್ಲ. ಒಂದು ಉದ್ದೇಶ ಇಟ್ಟಿದ್ದಾನೆ, ಒಂದು ಕೆಲಸ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ಯಾಲೆಂಟ್ ಅನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಯಾವುದಕ್ಕಾಗಿ ಕೊಟ್ಟಿದ್ದಾನೆ ದೇವರು? ಇದನ್ನ ಸರ್ವರ ಪ್ರಯೋಜನಕ್ಕೋಸ್ಕರವಾಗಿ ನಾವು ಉಪಯೋಗಿಸ್ಕೋಬೇಕು ಅಂತ ಹೇಳಿ ದೇವರು ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾನೆ. ಅಯ್ಯೋ ನನಗೇನು ಟ್ಯಾಲೆಂಟೇ ಇಲ್ಲ ಅಂತ ಹೇಳಿ ಯಾರು ನೆನೆಸ್ಬೇಡ್ರಿ. ನಿಮಗೆ ಪ್ರತಿಯೊಬ್ಬರಿಗೂ ಸಹ ತಲಾಂತುಗಳನ್ನು ಕೊಟ್ಟಿದ್ದಾರೆ. ಅಯ್ಯೋ ನಾನು ಅನಕ್ಷರಸ್ತೆ, ನನಗೆ ಓದ್ಲಿಕ್ಕೆ ಬರೆಯಕ್ಕೆ ಬರಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಕ್ಕಂಥ ಸಹೋದರಿ, ದೇವ್ರು ನಿನಗೆ ಏನ್ ಮಾಡಿದ್ದಾನೆ, ಒಂದು ಅಡಿಗೆ ಮಾಡ್ತಕ್ಕಂಥ ಕಲೆಯನ್ನ, ಟ್ಯಾಲೆಂಟ್ ಅನ್ನು ಕೊಟ್ಟಿದ್ದಾನೆ. ನಿನ್ನ ಮನೆಯವರಿಗೆ ಏನ್ ಮಾಡ್ಬೋದು, ರುಚಿಕರವಾಗಿರ್ತಕ್ಕಂಥ ಅಡಿಗೆಯನ್ನು ಮಾಡಿ ಅವರು ಉಂಡು ತೃಪ್ತಿ ಹೊಂದಿ, ಸ್ವಾಮಿ ಈ ಒಳ್ಳೆ ರುಚಿಯಾಗಿರುವಂತ ಆಹಾರ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳೋದಾದ್ರೆ ಏನಾಗುತ್ತೆ, ನಿನ್ನ ಟ್ಯಾಲೆಂಟ್ ಅಲ್ಲಿ ಉಪಯೋಗಿಸಲ್ಪಟ್ಟು ದೇವ್ರು ಏನ್ ಮಾಡ್ತಾನೆ, ಆ ಮೂಲಕವಾಗಿ ನಿನ್ನ ಮೂಲಕವಾಗಿ ಆತ ಮಹಿಮೆ ಹೊಂದ್ಕೊಳ್ಳಿಕ್ಕೆ ಶಕ್ತನಾಗಿದ್ದಾನೆ. ಅಂದ್ರೆ ದೇವರು ಪ್ರತಿಯೊಬ್ಬರಲ್ಲಿಯೂ ಸಹ ಒಂದಲ್ಲ ಒಂದು ಟ್ಯಾಲೆಂಟ್ ಅನ್ನು ಇಟ್ಟಿದ್ದಾನೆ. ಕಾರಣ ಏನಕ್ಕೆ? ಆತನಿಗಾಗಿ ಸರ್ವರ ಪ್ರಯೋಜನಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳಿಕ್ಕೆ ದೇವರು ಏನ್ ಮಾಡಿದಾರೆ ಅಂದ್ರೆ ನಮಗೆ ತಲಾಂತುಗಳನ್ನು ಇಟ್ಟಿದ್ದಾನೆ ಪ್ರೇರೆ. ಆದ್ದರಿಂದ ನಾವೇನ್ ಮಾಡಬಾರ್ದು, ಅದರನ್ನೇ ತುಕ್ಕು ಹಿಡಿಯಕ್ ಬಿಡಬಾರ್ದು, ಅದನ್ನ ಉಪಯೋಗಿಸ್ಕೊಳ್ದೆ ನಾವು ಇರಬಾರ್ದು, ಅದನ್ನು ಉಪಯೋಗಿಸ್ಕೋಬೇಕು. ನಾವು ಎಷ್ಟು ಉಪಯೋಗಿಸ್ಕೊಳ್ತೇವೋ ಹಾಗೆ ಏನಾಗ್ತದೆ, ಅದು ಇನ್ನೂ ಸಹ ಹೊಳಪನ್ನು ಪಡ್ಕೊಳ್ಳುತ್ತೆ. ನಾವೇನ್ ಮಾಡ್ತೇವೆ, ಕತ್ತಿಗಳನ್ನ ಏನ್ ಮಾಡ್ತೇವೆ, ಸಾಣಿ ಹಿಡಿಸ್ತೇವೆ. ಯಾಕೆ ಹಿಡಿಸ್ತೇವೆ? ಅದು ನೀರು ಬಿದ್ದೇನಾಗಿರುತ್ತೆ, ಮಂಡಾಗಿರುತ್ತೆ. ಅದು ಉಜ್ಜಿದಷ್ಟು ಏನಾಗ್ತದೆ, ಸಾಣಿ ಹಿಡಿದಷ್ಟು ಇನ್ನೂ ಚೂಪಾಗುತ್ತೆ, ಇನ್ನೂ ಹರಿತವಾಗುತ್ತೆ. ಹಾಗೆ ನಮ್ಮ ತಲಾಂತಗಳನ್ನ ಉಪಯೋಗಿಸಿದಷ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಇನ್ನೂ ಕರ್ತು ನಮಗೆ ಹೆಚ್ಚಿನ ಒಂದು ಬಲವನ್ನು ಕೊಡ್ತಾನೆ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ದೇವರು ನಮ್ಮನ್ನು ನಡೆಸ್ತಾನೆ. ನಾವು ಇನ್ನೂ ಶಾರ್ಪ್ ಆಗ್ತೇವೆ, ಇನ್ನೂ ಹೆಚ್ಚಿನ ಪ್ರಯೋಜನಕ್ಕೆ ಬರೋ ಹಾಗೆ ನಾವು ಆಗ್ತೇವೆ ಪ್ರೇರ. ಅದರಿಂದ ನಾವು ಯಾರು ಸಹ ಅಲಕ್ಷ್ಯ ಮಾಡಬಾರ್ದು. ಅನೇಕರು ಇವತ್ತೇನಿದೆ ಅಂದ್ರೆ ಅನೇಕ ತಲಾಂತುಗಳು ಇದೆ, ದೇವರಿಂದ ಕೊಡುಗೆಗಳನ್ನ ಹೊಂದ್ಕೊಂಡಿದ್ದಾರೆ, ಆದ್ರೆ ಅವನ್ನ ಉಪಯೋಗಿಸ್ತಾ ಇಲ್ತಾ, ಅದೇ ಒಂದು ದುಃಖಕರವಾಗಿರ್ತಕ್ಕಂಥ ಸಂಗತಿಯಾಗಿದೆ ಪ್ರೇರ. ಇವತ್ತು ಈ ಸಂದೇಶವನ್ನು ನಾನು ಹೇಳಲಿಕ್ಕಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ಅನೇಕರು ದೇವರು ಕೊಟ್ಟಂತ ಒಂದು ತಲಾಂತುಗಳನ್ನ, ದೇವರು ಕೊಟ್ಟಂತ ಒಂದು ವರಗಳನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳದೆ ಅದನ್ನ ರಸ್ಟ್ ಹಿಡಿಸ್ತಾ ಇದ್ದಾರೆ. ದಯವಿಟ್ಟು ಅವುಗಳನ್ನ ರಸ್ಟ್ ಹಿಡಿಸ್ಬೇಡ್ರಿ. ಅವುಗಳಿಗಾಗಿ ನಿಮ್ಮನ್ನು ಕೊಡ್ಲಿಲ್ಲ ದೇವರು, ರಸ್ಟ್ ಹಿಡಿಸ್ಲಿಕ್ಕಾಗಿ ಅವ್ರು ನಿಮ್ಮಲ್ಲಿ ಇಡ್ಲಿಲ್ಲ. ಅದನ್ನ ನೀವು ಉಪಯೋಗಿಸ್ಕೋಬೇಕು. ಅದಕ್ಕೋಸ್ಕರವಾಗಿಯೇ ದೇವ್ರು ಕೊಟ್ಟಿದ್ದಾನೆ. ಸರ್ವರ ಪ್ರಯೋಜನಕವಾಗಿ ಉಪಯೋಗಿಸ್ಕೊಳ್ರಿ. ಅದ್ರ ಕುರಿತಾಗಿ 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ, ನೀವೆಲ್ಲರೂ ದೇವರ
ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನ ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಒಬ್ಬನು ಬೋಧಿಸುವುದನಾದರೆ ದೈವೋಕ್ತಿಗಳನ್ನ ನುಡಿಯುವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವನಾದರೆ ದೇವರ ಶಕ್ತಿಯನ್ನ ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದಂದ್ರೆ ದೇವರು ನಮಗೆ ವಿಧವಾಗಿರ್ತಕ್ಕಂಥ ಕೃಪಾ ವರಗಳನ್ನು ಕೊಟ್ಟಿದ್ದಾನೆ, ತಲಾಂತುಗಳನ್ನ ಕೊಟ್ಟಿದ್ದಾನೆ. ಅದರಿಂದ ನಾವು ದೇವರ ಒಳ್ಳೆ ಮನೆವಾರ್ತೆಯವರಾಗಿ, ದೇವರ ದೃಷ್ಟಿಯಲ್ಲಿ ಸರಿಯಾಗಿರ್ತಕ್ಕಂಥ ಕೆಲಸಗಾರರಾಗಿ ನಾವು ಕೆಲಸ ಮಾಡಬೇಕಾಗಿದೆ. ನಾವು ಅಲಸ್ಯಗಾರರಾಗಬಾರ್ದು, ಸೋಂಬೇರಿಗಳಾಗಬಾರ್ದು, ನಾವು ಸೋತ್ ಹೋಗ್ಬಾರ್ದು. ನಾವೇನಾಗಬೇಕಾಗಿದೆ? ಉತ್ಸಾಹ ಭರಿತರಾಗಿ ದೇವರು ನನ್ನಲ್ಲಿಟ್ಟಿರ್ತಕ್ಕಂಥದ್ದ ಅವನು ತಲಾಂತನ್ನ ಸರ್ವರ ಪ್ರಯೋಜನಕ್ಕಾಗಿ ಉಪಯೋಗಿಸ್ಬೇಕಾಗಿದೆ. ಯಾಕೆ ಉಪಯೋಗಿಸ್ಕೋಬೇಕಾಗಿದೆ ಸರ್ವರ ಪ್ರಯೋಜನಕ್ಕೆ ಎಂಬ ನೋಡುವಾಗ ಅದರ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡ್ಲಿಕ್ಕೆ. ದೇವರು ನಮಗೆ ತಲಾಂತುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ವರ ಪ್ರಯೋಜನಕ್ಕೆ ಉಪಯೋಗವಾಗಬೇಕು. ಎರಡನೇದು ಅದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಆಗ್ಬೇಕೆಂಬುದಾಗಿ ದೇವರು ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ನಾವೇನ್ ಮಾಡಬೇಕಾಗಿದೆ? ದೇವರಿಂದ ಯಾವ ಒಂದು ಕೃಪಾವರವನ್ನು ಹೊಂದಿಕೊಂಡಿದ್ದೀವೋ ಅದನ್ನು ಉಪಯೋಗಿಸ್ಕೋಬೇಕು. ಅದನ್ನು ರಸ್ಟ್ ಹಿಡಿಯೋದಕ್ಕೆ ಬಿಡಬಾರ್ದು ನಾವು ಎಂತಕ್ಕಂಥದ್ದು ದೇವರು ವಾಕ್ಯೋಪದೇಶದ ತಾತ್ಪರ್ಯವಾಗಿದೆ ಪ್ರಿಯರೇ. ಅದರಿಂದ ನಾವೇನ್ ಮಾಡೋಣ ಅಂತಂದ್ರೆ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಟ್ಯಾಲೆಂಟನ್ನ ಉಪಯೋಗಿಸುವುದರ ಮೂಲಕ ದೇವರಿಗೆ ಮಹಿಮೆ ಮಾಡೋಣ. ವಿಶೇಷವಾಗಿ ದೇವರು ನಮ್ಮನ್ನು ಈ ಭೂಮಿಗೆ ಕಳಿಸಿರ್ತಕ್ಕಂಥ ಉದ್ದೇಶ ಇದೆ. ಆ ಉದ್ದೇಶ ಯಾವುದ್ರಲ್ಲಿದೆ? ನಮ್ಮ ಒಂದು ವರದಲ್ಲಿ ಇದೆ, ಆ ಒಂದು ಟ್ಯಾಲೆಂಟ್ ಅಲ್ಲಿ ಇದೆ. ಅಂದ್ರೆ ದೇವರು ನಮ್ಮನ್ನು ಕಳಿಸಿದಾನೆ ಈ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಮಾಡ್ಬೇಕು. ಆ ಮೂಲಕವಾಗಿ ನಾವು ಈ ಭೂಮಿಗೆ ಬಂದಂತ ಉದ್ದೇಶ ಚಿತ್ತವನ್ನ ಏನ್ ಮಾಡಬೇಕಾಗಿದೆ? ನೆರವೇರಿಸಬೇಕಾಗಿದೆ. ಅದರಿಂದ ಕರ್ತ ನಮಗೆ ಕಳಿಸಿರ್ತಕ್ಕಂಥ ಕೆಲಸವನ್ನು ನಾವೇನ್ ಮಾಡ್ಬೇಕಾಗಿದೆ? ಮಾಡಿ ಮುಗಿಸ್ಬೇಕು. ನಾವು ರಸ್ಟ್ ಹಿಡಿದು ಹೋಗ್ಬಾರ್ದು, ನಾವು ತುಕ್ ಹಿಡ್ದು ಹಾಳಾಗ್ಬಾರ್ದು. ಅನೇಕ ಸಾಲ ಏನಾಗ್ತದೆ ನಮ್ಮ ಜೀವಿತದಲ್ಲಿ? ತುಕ್ ಹಿಡಿತಕ್ಕಂಥ ಸ್ಥಿತಿ ಬರುತ್ತೆ. ನಾವು ಅನೇಕ ಸಾಲ ಸೋತ್ ಹೋಗ್ತೇವೆ. ಎಷ್ಟೇ ಜನರಿಗೆ ಒಳ್ಳೇದು ಮಾಡಿದ್ರು ಹೀಗೇನೆ, ಏನೂ ಪ್ರಯೋಜನ ಇಲ್ಲ. ನಾನು ಯಾಕೆ ಅದನ್ನ ಮಾಡಬೇಕು, ನಾನು ಯಾಕೆ ಇದನ್ನ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಕು ಎಂಬುದಾಗ ಅನೇಕ ಸಾರಿ ನಾವು ಸೋತ್ ಹೋಗ್ತೇವೆ. ಅನೇಕ ಸಾರಿ ನಮ್ಮ ತಲಾಂತುಗಳನ್ನ ನಾವು ಕಡೆಗಾಣಿಸ್ಬಿಡ್ತೇವೆ, ರಸ್ಟ್ ಹಿಡಿ ಹಾಗೆ ಮಾಡ್ತೇವೆ. ಹಾಗೂ ಮಾಡೋದಾದ್ರೆ ಏನಾಗ್ತದೆ ಅಂದ್ರೆ ನಾವು ಈ ಭೂಮಿಗೆ ಬಂದಂತ ಉದ್ದೇಶವನ್ನ, ದೇವರ ಚಿತ್ತವನ್ನು ನೆರವೇರಿಸಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ನಾವು ಯಾರು ಸಹ ದೇವ್ರು ನಮಗೆ ಕೊಟ್ಟಿರ್ತಕ್ಕಂಥ ತಲಾಂತುಗಳನ್ನ ಏನ್ ಮಾಡಬಾರ್ದು ಅಂದ್ರೆ ರಸ್ಟ್ ಹಿಡಿಸ್ಬಾರ್ದು. ದೇವ್ರ ಮಹಿಮೆಗಾಗಿ ಅದನ್ನ ಉಪಯೋಗಿಸ್ಕೋಬೇಕೆಂಬುದಾಗಿ ದೇವ್ರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಈ ರೀತಿಯಾಗಿ ನೋಡ್ತೇವೆ. 25ನೇ ಅಧ್ಯಾಯ ವಚನ 14ರಿಂದ 30 ಮುಂದುವರಿಸಿ ನೋಡುವಾಗ ಇಲ್ಲಿ ಒಂದು ವಿಚಾರ ನೋಡ್ತಾ ಇದ್ದಾನೆ. ಒಬ್ಬನೊಬ್ಬ ಮನುಷ್ಯ ಇದ್ದ, ಶ್ರೀಮಂತನಾಗಿರ್ತಕ್ಕಂಥ ವ್ಯಕ್ತಿ. ಅವನು ದೇಶಾಂತರಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಸಮಯ ಬರ್ತಾ ಇದೆ. ಆಗ ಏನ್ ಮಾಡ್ತಾನೆ? ತನ್ನ ಆಳುಗಳನ್ನ ಕರೆದ್ಬಿಟ್ಟು ಏನ್ ಮಾಡ್ತಾನೆ? ನೋಡಿ, ನಾನು ಈಗ ಬೇರೆ ದೇಶಕ್ಕೆ ಹೋಗ್ಲಿಕ್ಕಿದ್ದೇನೆ, ದೇಶಾಂತರ ಹೋಗ್ಲಿಕ್ಕಿದೆ, ನನಗೆ ಪ್ರಯಾಣ ಇದೆ ನಂದು. ನೀವೇನ್ ಮಾಡಿ ಅಂದ್ರೆ ನನ್ನ ಆಸ್ತಿಯನ್ನ ನಿಮಗೆ ಒಪ್ಪಿಸ್ತೇನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ? ಅದರಲ್ಲಿ ಒಬ್ಬನಿಗೆ 5 ತಲಾಂತನ್ನು ಕೊಡ್ತಾ ಇದ್ದಾನೆ, 5 ನಾಣ್ಯವನ್ನು ಕೊಡ್ತಾ ಇದ್ದಾನೆ. ಒಬ್ಬನಿಗೆ 2 ತಲಾಂತು ಕೊಡ್ತಾ ಇದ್ದಾನೆ, ಒಬ್ಬನಿಗೆ 1 ತಲಾಂತು ಕೊಟ್ಬಿಟ್ಟು ಏನ್ ಮಾಡ್ತಾನೆ? ನಾನೀಗ ದೇಶಾಂತರ ಹೋಗ್ಲಿಕ್ಕಿದ್ದೇನೆ, ನೀವೇನ್ ಮಾಡಿ ಇದನ್ನ ದುಪ್ಪಟ್ಟು ಮಾಡಿ, ಇದನ್ನ ಸಂರಕ್ಷಿಸಿ ಉಪಯೋಗಿಸ್ರಿ ಎಂಬುದಾಗಿ ಆತನು ಕೊಟ್ಟು ದೂರ ದೇಶಕ್ಕೆ ಹೋಗ್ತಾನೆ. ಹೋಗಿ ಸ್ವಲ್ಪ ದಿವಸಗಳಾದ ಮೇಲೆ ಆತನು ಬಂದು ತನ್ನ ಆಳುಗಳಿಗೆ ಲೆಕ್ಕ ಕೇಳ್ತಾ ಇದ್ದಾನೆ. 5 ತಲಾಂತನು ಹೊಂದಿರತಕ್ಕಂಥವನಿಗೆ ಏನ್ ಮಾಡ್ತಾ ಇದ್ದಾನೆ? ವಿಚಾರಿಸ್ತಾ ಇದ್ದಾನೆ, ನಿಂದ ಎಲ್ಲಿ ಅಂತ ಹೇಳಿ. ಆತನ ಏನ್ ಮಾಡ್ತಾನೆ? ನೋಡಿ, ದಣಿ ನೀವು ಕೊಟ್ಟಂತ ಈ 5 ತಲಾಂತನ ನಾನು ಏನ್ ಮಾಡಿದ್ದೇನೆ ಅಂದ್ರೆ 10 ತಲಾಂತನ್ನಾಗಿ ಮಾಡಿದ್ದೇನೆ ಅಂತ ಹೇಳ್ತಾನೆ. ಬಲೆ ನಂಬಿದಸ್ತನ ಆಳು ನೀನು ಅಂತ ಹೇಳಿ ಆತನಿಗೆ ಶಬಾಸ್ಗಿರಿಯನ್ನು ಕೊಡೋದ್ರ ಬಗ್ಗೆ ನೋಡ್ತೇವೆ. ಇನ್ನೊಬ್ಬ ಆಳನ್ನ ಕರೀತಾನೆ. ಆತನು, ಸ್ವಾಮಿ ನೀನು ನನಗೆ 2 ಕೊಟ್ಟಿದ್ದೆ, ನಾನಿವತ್ತು 4 ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ? ಆತನು ದಣಿ ಒಪ್ಪಿಸ್ತಾ ಇದ್ದಾನೆ. ಇನ್ನು 1 ತಲಾಂತ ಹೊಂದಿಕೊಂಡಿರ್ತಕ್ಕಂಥವ್ನು ಏನ್ ಮಾಡ್ತಾನೆ? ಸ್ವಾಮಿ ತಗೋ, ನಿನ್ 1 ತಲಾಂತು ಕೊಟ್ಟಿದೆಯಲ್ಲ, ಅದು ಇಲ್ಲಿದೆ, ತಗೊಳ್ಳಿ. ಯಾಕೆ ಅಂತಂದ್ರೆ ನೀನು ಬಿತ್ತದೇ ಇರುವಲ್ಲಿ ಕೊಯ್ಯುವಾತನು, ನೀನು ಬಹಳ ದೊಡ್ಡ ಮನುಷ್ಯ ಇದೆಯಾ, ನೀನು ಏನ್ ಬೇಕಾದ್ರೂ ನಿನ್ನಿಂದ ಮಾಡಕ್ಕಾಗುತ್ತೆ ಸ್ವಾಮಿ,
ಅಕಸ್ಮಾತಾಗಿ ನಾನೇನಾದ್ರೂ ಇದನ್ನೇ ನೀನು ಕೊಟ್ಟಂತ ಈ ಒಂದು ನಾಣ್ಯವನ್ನ ಈಗ ನೀನ್ ನನಗೆ ಕೊಟ್ಟಂತ ಇದನ್ನ ನಾನೇನ್ ಮಾಡಿ ಒಂದ್ ವೇಳೆ ವ್ಯಾಪಾರದಲ್ಲಿ ಹಾಕಿ ಲಾಸ್ ಆಗ್ಬಿಟ್ಟಿದ್ರೆ ಆಮೇಲೆ ಬಂದು ನೀನ್ ಏನ್ ಮಾಡ್ತೀಯ ನನಗೆ ಶಿಕ್ಷಿಸ್ತೀಯ ಎಂಬ ಭಯದಿಂದ ನಾನೇನ್ ಮಾಡಿದ್ದೇನೆ, ನೀನು ಕೊಟ್ಟಂತ ಈ ತಲಾಂತನ್ನ ಹಾಗೇ ಬಚ್ಚಿಟ್ಬಿಟ್ಟಿದ್ದೀನಿ, ತೆಗೆದುಕೋ ಅಂತ ಹೇಳಿ ಕೊಡೋದ್ರ ಬಗ್ಗೆ ನೋಡ್ತೇವೆ. ಆಗ ಯಜಮಾನ ಏನ್ ಹೇಳ್ತಾನೆ, ನೀನು ಸೋಂಬೇರಿ ಆಗಿರ್ತಕ್ಕಂತ ಆಳು ಅಂತ ಹೇಳಿ ಅವನಲ್ಲಿದ್ದಂತ ಆ ಒಂದು ತಲಾಂತನ ಕಿತ್ತು ಇನ್ನು ಹೆಚ್ಚು ಮಾಡಿರ್ತಕ್ಕಂಥ ಇವ್ರಿಗೆ ಕೊಟ್ಟು, ಇವ್ರಿಗೆ ನೀವು ನಂಬಿದಸ್ತರಾದವರು ಎಂಬುದಾಗಿ ಅವ್ರಿಗೆ ಬಗ್ಗೆ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇಲ್ಲೊಂದು ಸ್ಟೋರಿಯನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಏನ್ ನೋಡ್ತೇವಪ್ಪ ಅಂತಂದ್ರೆ, ಯಾರು ಉಪಯೋಗಿಸ್ತಾರೋ, ದೇವರು ನಮಗೆ ಕೊಟ್ಟಂತ ತಲಾಂತಗಳನ್ನ ಯಾರು ಉಪಯೋಗಿಸ್ತಾರೋ ಅವ್ರಿಗೆ ದುಪ್ಪಟ್ಟಾಗುತ್ತೆ, ಡಬಲ್ ಆಗಿ ಕೊಡಲ್ಪಡ್ತದೆ. ಯಾರು ಉಪಯೋಗಿಸ್ಕೊಳ್ಳದೆ ರಸ್ಟ್ ಹಿಡಿಯಕ್ ಬಿಡ್ತಾರೋ ಅವ್ರಿಗೆ ಅವ್ರ ಹತ್ರ ಇದ್ದಂತ ಆ ಒಂದು ಟ್ಯಾಲೆಂಟ್ ಕಿತ್ತು ಬೇರೆಯವ್ರಿಗೆ ಕೊಡ್ಲಾಗ್ತದೆ ಎಂಬುದಾಗಿ. ಇವತ್ತು ನೀನು ದೇವರಿಂದ ಹೊಂದಿರತಕ್ಕಂತ ಈ ಒಂದು ತಲಾಂತನ್ನ, ಈ ಒಂದು ಟ್ಯಾಲೆಂಟ್ ಅನ್ನ ನೀನು ಉಪಯೋಗಿಸ್ತಾ ಇದ್ರೆ ಅದು ನಿನ್ನಿಂದ ಕೀಳಲ್ಪಡ್ತದೆ, ನಿನ್ನಿಂದ ನೀನ್ ಅದನ್ನ ಕಳ್ಕೊಳ್ಳಿಕ್ಕಿದ್ದೀಯಾ. ಅದರಿಂದ ನೀನ್ ಎಚ್ಚೆತ್ಕೊಂಡು ಏನ್ ಮಾಡ್ಬೇಕಾಗಿದೆ, ದೇವ್ರು ನಿನ್ಗೇನು ಕೊಟ್ಟಿದ್ದಾನೋ, ಯಾವುದ್ರ ಬಗ್ಗೆ ಬಲ, ಯಾವುದ್ರ ಬಗ್ಗೆ ಶಕ್ತಿ, ಯಾವುದ್ರ ಬಗ್ಗೆ ನಿನಗೆ ಒಂದು ಸ್ಟ್ರೆಂತ್ ಅನ್ನು ಕೊಟ್ಟಿದ್ದಾನೋ ಅದನ್ನು ಕರ್ತನಿಗಾಗಿ ಉಪಯೋಗಿಸ್ಕೊ, ಅದನ್ನು ದುಪ್ಪಟ್ಟು ಮಾಡು ದೇವ್ರ ಮಹಿಮೆಗಾಗಿ. ಆಗೇನಾಗ್ತೀಯ ಅಂತಂದ್ರೆ ನೀನು ಆಶೀರ್ವದಿಸಲ್ಪಡ್ತೀಯ. ಒಂದು ತಲಾಂತನ ಹೊಂದ್ಕೊಂಡಿರ್ತಕ್ಕಂಥ ನೀನು 2 ಹೊಂದ್ಕೊಳಕ್ ಸಾಧ್ಯ, 5 ಹೊಂದ್ಕೊಂಡಿರ್ತಕ್ಕಂಥ ನೀನು 10 ಹೊಂದ್ಕೊಳ್ಳಿಕ್ ಸಾಧ್ಯ. ಅದರಿಂದ ನಿಮ್ಮ ಜೀವಿತವನ್ನ ರಸ್ಟ್ ಹಿಡಿಸ್ಕೋಬೇಡಿ, ನಿಮ್ಮ ಜೀವಿತದಲ್ಲಿ ತುಕ್ಕು ಹಿಡಿಬೇಡಿ. ಯಾಕಂದ್ರೆ ದೇವ್ರು ನಿಮ್ಮನ್ನು ತುಕ್ಕು ಹಿಡಿದು ನಾಶವಾಗ್ಲಿಕ್ಕೆ ಈ ಭೂಮಿ ಕಳಿಸ್ಲಿಲ್ಲ, ಏನೋ ಒಂದನ್ನು ಮಾಡ್ಲಿಕ್ಕೆ ನಿಮ್ಮನ್ನು ಕಳಿಸಿದಾನೆ. ಆ ಕೆಲಸವನ್ನು ನೀವು ಮಾಡಿ, ಇಲ್ಲದೆ ಹೋದ್ರೆ ನಾವು ಈ ಭೂಮಿಗೆ ಬಂದಿರತಕ್ಕಂಥದ್ದು ವ್ಯರ್ಥವಾಗ್ತದೆ. ಕೊನೆಯದಾಗಿ ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ ವಚನ 17ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಹೀಗಿರುವುದರಿಂದ ಒಳ್ಳೆದ್ದನ್ನ ಮಾಡಬೇಕೆಂದು ತಿಳಿದು ಅದನ್ನ ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಈ ದಿನದ ಸಂದೇಶದ ಕನ್ಕ್ಲೂಷನ್ ಇದೆ, ಏನಂತ ಹೇಳಿ, ಹೀಗಿರೋದ್ರಿಂದ ಒಳ್ಳೆದ್ದು ಮಾಡಬೇಕಂತ ಹೇಳಿ ಗೊತ್ತಿದ್ರೂ ಸಹ ಅದು ಮಾಡದೇ ಇರೋದು ಪಾಪ. ಇವತ್ತು ದೇವರು ನಿಮಗೆ ತಲಾಂತುಗಳನ್ನು ಕೊಟ್ಟಿರುವಾಗ ನೀವು ಅದನ್ನ ಸರ್ವರ ಪ್ರಯೋಜನಕ್ಕಾಗಿ ಉಪಯೋಗಿಸದೆ ಹೋದ್ರೆ, ದೇವ್ರ ಮಹಿಮೆಗಾಗಿ ಅದನ್ನು ಉಪಯೋಗಿಸ್ಕೊಳ್ಳದೆ ಹೋದ್ರೆ ಏನಾಗ್ತದೆ, ಅದು ಪಾಪ ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತದೆ. ಅದರಿಂದ ನಮಗೆ ಸಮಯ ಇರಲಾಗಿ ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕವಾಗಿ ಏನ್ ಮಾಡೋಣ, ದೇವ್ರಿಗೆ ಮಹಿಮೆ ಮಾಡೋಣ. ಅದನ್ನ ಬಿಟ್ಟು ರಸ್ಟ್ ಹಿಡ್ಕೊಂಡು ನಾವೇನ್ ಬೇಡ, ಶಾಪಗ್ರಸ್ತರಾಗೋದು ಬೇಡ, ಪಾಪಿಗಳಾಗೋದು ಬೇಡ. ದೇವ್ರು ನಮ್ಮನ್ನ ರಸ್ಟ್ ಹಿಡಿಯೋದಕ್ಕೋಸ್ಕರವಾಗಿ ಕಳಿಸ್ಲಿಲ್ಲ, ನಮಗೆ ತಲಾಂತಗಳನ್ನು ಕೊಟ್ಲಿಲ್ಲ. ಬದಲಾಗಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೂ, ಅದನ್ನು ದುಪ್ಪಟ್ಟು ಮಾಡಿಕೊಳ್ಳೋದಕ್ಕೂ, ಅದರ ಮೂಲಕವಾಗಿ ದೇವರ ನಾಮನ ಮಹಿಮೆ ಮಾಡೋದಕ್ಕೂ ನಾವು ದೇವರಿಂದ ತಲಾಂತಗಳನ್ನು ಹೊಂದಿದ್ದೇವೆ ಪ್ರೇರೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ನಮ್ಮನ್ನು ನಾವು ಆಲೋಚನೆ ಮಾಡಿಕೊಳ್ಳೋಣ, ಕರ್ತನು ನನಗೆ ಯಾವೆಲ್ಲ ತಲಾಂತಗಳನ್ನು ಕೊಟ್ಟಿದ್ದಾನೋ, ಯಾವೆಲ್ಲ ನನ್ನ ಜೀವಿತದಲ್ಲಿ ಸ್ಟ್ರೆಂತ್ ಇದೆಯೋ, ಯಾವೆಲ್ಲ ವಿಷಯಗಳಿಗಾಗಿ ನಾನು ಬಲ ಹೊಂದ್ಕೊಂಡಿದ್ದೇನೋ, ದೇವರಿಂದ ಆ ಒಂದು ಟ್ಯಾಲೆಂಟ್ ಅನ್ನು ಪಡೆದುಕೊಂಡಿದ್ದೀನೋ, ಅವೆಲ್ಲವನ್ನು ನಾವು ದೇವರಿಗೆ ಉಪಯೋಗಿಸ್ಕೊಳ್ಳೋದ್ರ ಮೂಲಕ, ಅದನ್ನು ದುಪ್ಪಟ್ಟು ಮಾಡೋದ್ರ ಮೂಲಕವಾಗಿ ದೇವರಿಗೆ ಮಹಿಮೆ ಮಾಡತಕ್ಕಂಥದ್ದು ಮಾತ್ರವಲ್ಲ, ನಮ್ಮನ್ನ ಕರ್ತನು ಈ ಭೂಮಿ ಕಳಿಸಿರ್ತಕ್ಕಂಥ ಉದ್ದೇಶ ಚಿತ್ತವನ್ನ ಪರಿಪೂರ್ಣವಾಗಿ ಮಾಡಿ ಮುಗಿಸ್ಲಿಕ್ಕೆ ಆಗುವಂತೆ ನಮ್ಮನ್ನು ನಾವು ಆಲೋಚನೆ ಮಾಡಿಕೊಂಡು ದೇವರು ನಮಗೆ ಕೊಟ್ಟಂತ ಆ ಒಂದು ತಲಾಂತಗಳಿಗಾಗಿ ಸ್ತೋತ್ರ ಮಾಡಿ ಅವುಗಳನ್ನ ಹರಿತ ಮಾಡ್ಕೊಳ್ಳಿಕ್ಕೆ ಸ್ವಾಮಿ ನನಗೆ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಂದೇಶ ಕೇಳಿಸ್ಕೊಂಡಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಎಲ್ಲರಿಗೂ ಸಹ ಒಂದಲ್ಲ ಒಂದು ತಲಾಂತಗಳನ್ನು ಕೊಟ್ಟಿದ್ದೀಯ ಸ್ವಾಮಿ, ಅದನ್ನ ನಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು. ನಿನ್ನ ನಾಮನ್ನು ಅದರ ಮೂಲಕ ಮಹಿಮೆ ಮಾಡಬೇಕು. ಆ ಮೂಲಕ ನೀವು ನಮ್ಮನ್ನು ಕಳಿಸಿರ್ತಕ್ಕಂಥ ಉದ್ದೇಶವನ್ನ ಪೂರ್ಣಗೊಳಿಸ್ಲಿಕ್ಕೆ ನಮ್ಗೆ ಸಹಾಯ ಮಾಡು. ಯಾರ್ಯಾರಿಗೆ ಸಂದೇಶ ಕೇಳಿಸ್ಕೊಳ್ತಕ್ಕಂಥವ್ರು ಕರ್ತನೆ ಬಲಹೀನರಾಗಿದ್ದಾರೆ ಸ್ವಾಮಿ, ಅವ್ರನ್ನ ಆಶೀರ್ವಾದ ಮಾಡು, ಒಳ್ಳೆ ಆರೋಗ್ಯ ಕೊಡು. ಯಾರೇನು ಕೊರತೆರಿದಾರೋ ಅವ್ರ ಕೊರತೆ ನೀಗಿಸು. ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರತಿದಿನ ಬರುವಂತ ಈ ಒಂದು ವಿಡಿಯೋಗಳು ನೋಡೋದಕ್ಕೋಸ್ಕರವಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ಸಂದೇಶವನ್ನ ಹಂಚಿಕೊಳ್ಳಿ. ಕರ್ತನೆ ನಿಮ್ಮನ್ನ ಆಶೀರ್ವದಿಸಲಿ.